ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಹೊರವಲಯದಲ್ಲಿ ಅಲ್ಲಲ್ಲಿ ಚಿರತೆಗಳು ಕಾಣಿಸ್ಕೊಳ್ತಾ ಇದ್ವು. ನೀವೆಲ್ಲ ಈ ಹುಲಿ ಬಂತು ಹುಲಿ ಕಥೆ ಕೇಳಿರಬೇಕು. ಅದೇ ರೀತಿ ಬೆಂಗಳೂರಲ್ಲಿ ಇವಾಗ ಚಿರತೆ ಬಂತು ಚಿರತೆ ಕಥೆ ಶುರುವಾಗ್ಬಿಟ್ಟಿದೆ. ಈ AI ಫೋಟೋ ಹಾವಳಿಗೆ ಅರಣ್ಯಾಧಿಕಾರಿಗಳೇ ಸುಸ್ತಾಗ್ಬಿಟ್ಟಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಕ್ರಿಯೇಟ್ ಮಾಡೋ ಫೋಟೋಗಳು ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ಚಿರತೆಯ AI ಫೋಟೋ ಹರಿಬಿಟ್ಟು ಆತಂಕ ಸೃಷ್ಟಿ ಮಾಡ್ತಾ ಇದ್ದಾರೆ ಕೆಲವು ಕಿಡಿಗೇಡಿಗಳು. ಕೆಂಗೇರಿ ಸ್ಯಾಟಲೈಟ್ ಬಳಿ ಕಾಂಪೋಸಿಟ್ ಟೆಕ್ನಾಲಜಿ ಪಾರ್ಕ್ ಮುಂಭಾಗ AI ಫೋಟೋ ಹರಿಬಿಟ್ಟು ಆತಂಕ ಸೃಷ್ಟಿ ಮಾಡ್ತಾ ಇದ್ದಾರೆ ಕೆಲವರು. ರೀಸೆಂಟಾಗಿ ಯಾವುದೋ ಒಂದು ಸ್ಕೂಲ್ ಮುಂಭಾಗದಲ್ಲೂ ಚಿರತೆ ನಿಂತಿರೋದು ಒಂದು ಫೋಟೋ ಬಂದಿತ್ತಪ್ಪ. ಅದಂತೂ ಸತ್ಯದ ತಲೆ ಮೇಲೆ ಹೊಡೆದಂಗಿತ್ತು. ನಿಜ ಅಂತ ಅನ್ಕೋಬೇಕು ಜನ ಅದು. ಬಟ್ ಎಲ್ಲವೂ ಕೂಡ ಕೃತಕ ಬುದ್ಧಿಮತ್ತೆಯಿಂದ ಸೃಷ್ಟಿಯಾಗಿರ್ತಕ್ಕಂಥ ಫೋಟೋಗಳು. ಪಾಪ ಅರಣ್ಯಾಧಿಕಾರಿಗಳು ಏನು ಮಾಡ್ತಾರೆ, ಇದು ನೋಡಿದ ತಕ್ಷಣ ಅವ್ರು ಗಾಬರಿ ಆಗ್ತಾರೆ. ಎಲ್ಲೋ ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ರ ಬಂದ್ಬಿಟ್ಟಿದೆ, ಇನ್ಯಾವುದೋ ಒಂದು ಪಾರ್ಕ್ ಹತ್ರ ಬಂದ್ಬಿಟ್ಟಿದೆ, ಇನ್ಯಾವುದೋ ಒಂದು ಸ್ಕೂಲ್ ಹತ್ರ ಬಂದ್ಬಿಟ್ಟಿದೆ ಅಂತಂದ್ಬಿಟ್ಟು. ಬಟ್ ಅದೆಲ್ಲ ಫೇಕ್. ಸೊ AI ಫೋಟೋ ಹಾವಳಿಗೆ ಅರಣ್ಯಾಧಿಕಾರಿಗಳು ಸುಸ್ತಾಗ್ಬಿಟ್ಟಿದ್ದಾರೆ. ತಡರಾತ್ರಿಯಿಂದ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಫೇಕ್ ಫೋಟೋ ಅಂತ ತಿಳಿದು ಅರಣ್ಯಾಧಿಕಾರಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ಫೇಕ್ ಫೋಟೋ ಅಂತ ಗೊತ್ತಾಗಿದೆ. ಆದರೆ ಜನರು ಚಿರತೆ ಆತಂಕ ಪಡದಂತೆ ಮನವಿ ಮಾಡಿಕೊಂಡಿದ್ದಾರೆ. ಬಟ್ ಇಂಥವ್ರ ವಿರುದ್ಧ ಏನು ಕ್ರಮ ತಗೊಳಕ್ಕಾಗಲ್ವಾ ಅಂತಂದರೆ, ಅವ್ರು ಯಾರು ಅಂತ ಗೊತ್ತಾಗಬೇಕಲ್ಲ. ಎಲ್ಲೋ ಕೂತ್ಕೊಂಡು ಯಾವುದೋ ದೇಶದಲ್ಲಿ ಕೂತ್ಕೊಂಡು ಒಂದು ಫೋಟೋ ಮಾಡಿಬಿಟ್ಟು ಬಿಟ್ಬಿಡೋದು, ಅಂಥವ್ರನ್ನ ಕಂಡುಹಿಡಿಯೋದು ಭಾರಿ ಕಷ್ಟ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡೆಯೋಣ. ಪವಿತ್ರ, ಈ ಕಿಡಿಗೇಡಿಗಳಿಗೆ ತಾವು ಎಂಥ ತಪ್ಪು ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ, ಜನ ಎಷ್ಟು ಆತಂಕಿತರಾಗ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಇವ್ರನ್ನ ಪತ್ತೆ ಹಚ್ಚಕ್ಕಾಗಲ್ವಾ ಅಂತಂದ್ಬಿಟ್ಟು ಈ ಥರ AI ಫೋಟೋಗಳನ್ನ ಹಾಕ್ತಿರೋರನ್ನ ಆ ಮೂಲ ಎಲ್ಲಿಂದ ಅಂತಾನೆ ಗೊತ್ತಾಗಲ್ಲ. ಒಂದೇ ಕ್ಷಣದಲ್ಲಿ ವೈರಲ್ ಆಗೋಗ್ಬಿಡ್ತಾ ಇದೆ ಅರವಿಂದ್. ಈಗ ಇದನ್ನೇ ತೆಗೆದುಕೊಂಡ್ರೆ ಚಿರತೆಯ ಫೋಟೋ ಕಳೆದ 2 ದಿನಗಳಿಂದ ಆಫೀಸರ್ಸ್ ಹೇಳ್ದಂಗೆ ವೈರಲ್ ಆಗ್ತಾ ಇತ್ತಂತೆ. ಜನ ಯಾವ ತರ ಗಾಬರಿ ಆಗಿದ್ರು ಅಂದ್ರೆ ಅದು ನಿಜವೇನು ಅಂತಾನೆ ಅನ್ಕೊಳ್ತಾ ಇದ್ರು. ಅವರವರ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಂಚ್ಕೊಳ್ತಾ ಇದ್ರು. ಸೊ ಹಾಗಾಗಿ ಎಲ್ಲಿಂದ ಬರ್ತಾ ಇದೆ, ಹೇಗ್ ಹಬ್ತಾ ಇದೆ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನು ಅದು ಫೇಕ್ ಫೋಟೋ ಅಂತಾನೂ ಕೂಡ ಗೊತ್ತಾಗದ ರೀತಿಯಲ್ಲೇ ಹಬ್ಬಿ ಬಿಡ್ತಾ ಇದ್ದಾರೆ. ರಿಯಾಲಿಟಿ ಇರ್ಬೋದೇನೋ ಅಂತಾನೆ ಅನ್ಕೋತಾ ಇದ್ದಾರೆ. ನೋಡಿ, ಅಲ್ಲಿಗೆ ಒಂದು ಕೆಂಗೇರಿ ಸ್ಯಾಟಲೈಟ್ ಹತ್ರ ಇರುವಂತಹ ಒಂದು ಕಾರ್ ಇದೆ, ಬೈಕ್ ಇದೆ, ಅದ್ರ ಪಕ್ಕ ಒಂದು ಚಿರತೆಯ ಫೋಟೋ ಇದೆ. ಸೊ ಸಾರ್ವಜನಿಕರು ಸಹಜವಾಗಿ ಗಾಬರಿ ಆಗ್ತಾರೆ. ಇನ್ನೊಂದು ಕಡೆಗೆ ಕಾಂಪೋಸಿಟ್ ಟೆಕ್ನಾಲಜಿ ಪಾರ್ಕ್ ಇದೆ, ಅದರ ಮುಂಭಾಗವೇ ಚಿರತೆ ನಿಂತಿದೆಯೇನೋ ಅನ್ನುವಂತೆ ಭಾಸವಾಗುವಂತಹ ಒಂದು ಫೋಟೋ ಹರಿದಾಡ್ತಾ ಇದೆ. ಸೊ ಸ್ಥಳೀಯರು ಅಲ್ಲಿ ಆ ಭಾಗಕ್ಕೆ ಹೋಗೋದಕ್ಕೂ ಆತಂಕ ಪಡುವಂತಹ ಪರಿಸ್ಥಿತಿ, ಅಥವಾ ಮಕ್ಕಳನ್ನ ಶಾಲೆ ಕಳಿಸೋದಕ್ಕಾಗಿರ್ಲಿ ಯಾವುದಕ್ಕೂ ಹೋಗುವಂತಹ ಆತಂಕ ಪಡುವಂತಹ ಪರಿಸ್ಥಿತಿ. ಸೊ ಹಾಗಾಗಿ ಕೊನೆಗೆ ಅರಣ್ಯಾಧಿಕಾರಿಗಳು ಅದು ನಿಜ ಇರ್ಬೋದೇನೋ ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿಗೆ ಬಂದಿದ್ದಾರೆ, ಪರಿಶೀಲನೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಅವರು ನಿರ್ಲಕ್ಷ್ಯ ಮಾಡುವಂತಿಲ್ಲ. ಆ ಫೋಟೋ ನಿಜನಾ ಅಥವಾ ಫೇಕಾ ಇದು ಯಾವುದು ಕೂಡ ತಿಳುವಳಿಕೆ ಗೊತ್ತಾಗೋದು ಕೂಡ ಇಲ್ಲ. ಸೊ ಹಾಗಾಗಿ ಅವರು ಅಲ್ಲಿಗೆ ಬಂದಿದ್ದಾರೆ, ಪರಿಶೀಲನೆಯನ್ನ ಮಾಡಿದ್ದಾರೆ. ಜೊತೆಗೆ ಅದು ಫೇಕ್ ಫೋಟೋ ಅನ್ನುವಂಥದ್ದು ಗೊತ್ತಾಗಿದೆ. ಹಾಗಾಗಿ ಸಾರ್ವಜನಿಕರಿಗೆ ಈಗ ಮನವಿ ಮಾಡ್ತಾ ಇದ್ದಾರೆ, ಈ ರೀತಿ ಫೇಕ್ ಫೋಟೋಗಳ ಬಗ್ಗೆ ಗಾಬರಿ ಆಗಬೇಡಿ, ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಡಿ, ಈ ಭಾಗದಲ್ಲಿ ಯಾವುದೂ ಚಿರತೆ ಪತ್ತೆ ಆಗಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಬಟ್ ಸಾರ್ವಜನಿಕರಿಗೆ ಈ ರೀತಿ ಫೋಟೋಗಳು ಹರಿದಾಡಿದಾಗ ಸಹಜವಾಗಿ ಆತಂಕ ಮನೆ ಮಾಡುತ್ತೆ. ಜೊತೆಗೆ ಬೆಂಗಳೂರಿನಲ್ಲಿ ಹೊರವಲಯದಲ್ಲಿ ಸಾಕಷ್ಟು ಚಿರತೆ ಪತ್ತೆ ಆಗಿರುವಂತಹ ಪ್ರಕರಣಗಳು ಕೂಡ ಇದಾವೆ. ಸೊ ಹಾಗಾಗಿ ಜನ ಕೂಡ ಆತಂಕರಾಗಿರೋದು. ಸೊ ಸದ್ಯದ ಮಟ್ಟಿಗೆ ಕೆಂಗೇರಿಯ ಬಳಿ ಸುತ್ತಮುತ್ತ ಎಲ್ಲೂ ಕೂಡ ಆ ನಾಡಪ್ರಭು ಕೆಂಪೇಗೌಡ ಲೇಔಟ್ ಆಗಿರ್ಬೋದು, ಅಲ್ಲೂ ಕೂಡ ಚಿರತೆ ಇಲ್ಲ ಅನ್ನುವಂಥದ್ದನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಪವಿತ್ರ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ರೀಸೆಂಟ್ ಆಗಿ ಕನಕಪುರ ರೋಡಲ್ಲಿ ಒಂದು ಸ್ಕೂಲ್ ಮುಂದೆ ಹುಲಿ ಬಂದ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಹಬ್ಬಿಸ್ಬಿಟ್ಟಿದ್ರು. ಗೊತ್ತೇ ಆಗ್ತಿರ್ಲಿಲ್ಲ, ರಿಯಲ್ ಫೋಟೋ ಥರನೇ ಇತ್ತು. ಸೊ ಹಾಗಾಗಿ ಜನ ನೆಗ್ಲೆಕ್ಟು ಮಾಡೋಕ್ಕಾಗಲ್ಲ, ಹಾಗಂತ ನಂಬಿಕೊಂಡು ಆತಂಕ ಪಡೋಕ್ಕೂ ಆಗಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ.